ಎಫ್ಐಆರ್ ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಗಾಲಾದ್ರ ಅನ್ನೋ ಪ್ರಶ್ನೆ. ಯಾಕಂದ್ರೆ ನಿನ್ನೆ ಕೆಡಿಪಿ ಸಭೆಯಲ್ಲಿ ಬಹಳಷ್ಟು ಹೊತ್ತು ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ರು. ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದಿದ್ದ ಕೆಡಿಪಿ ಸಭೆ. ಎಫ್ಐಆರ್ ಆಗೋಕ್ಕೂ ಮುನ್ನ ಬಹಳ ಆಕ್ಟಿವ್ ಆಗಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಎಫ್ಐಆರ್ ಆದ್ಮೇಲೆ ಬಹಳ ಹೊತ್ತು ಮೌನಕ್ಕೆ ಜಾರಿದ್ರು ಸಿಎಂ. ಸಿದ್ದರಾಮಯ್ಯವರ ಮೌನವನ್ನ ನೋಡಿ ಖುದ್ದು ಅಧಿಕಾರಿಗಳೇ ದಂಗಾಗಿದ್ರು. ಯಾಕೆ ಈ ತರ ಇದ್ದಾರೆ ಅಂತ. ಯಾವ ಅಧಿಕಾರಿಗಳನ್ನೂ ಕೂಡ ಯಾವ ಪ್ರಶ್ನೆಯನ್ನು ಸ್ವಲ್ಪ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ಕೇಳಲೇ ಇಲ್ಲ. ಎಫ್ಐಆರ್ ನಿಂದಾಗಿ ಅತೀವ ಬೇಸರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಳಗಾದ್ರ ಹಾಗಿದ್ರೆ ಸಾಮಾನ್ಯವಾಗಿ ಕೆಡಿಪಿ ಸಭೆ ಉದ್ದಕ್ಕೂ ಕೂಡ ಉತ್ಸಾಹದಿಂದ ಉತ್ಸುಕತೆಯಿಂದ ಸಿಎಂ ಸಿದ್ದರಾಮಯ್ಯನವರು ಇರ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ತುಂಬಾ ಸೈಲೆಂಟ್ ಆಗಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಕಂಡು ಬಂದ್ರು. ತುಂಬಾ ಹೊತ್ತು ಯಾರ ಜೊತೆಗೂ ಕೂಡ ಮಾತನಾಡಲಿಲ್ಲ, ಅಧಿಕಾರಿಗಳಿಗೂ ಕೂಡ ಪ್ರಶ್ನೆಗಳನ್ನ ಕೇಳಲಿಲ್ಲ. ಕೆಡಿಪಿ ಸಭೆಯಲ್ಲಿ ಸಾಮಾನ್ಯವಾಗಿ ಅಧಿಕಾರಿಗಳಿಂದ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡೆಯಲಾಗುತ್ತೆ. ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ತುಂಬಾನೇ ಸೈಲೆಂಟ್ ಆಗಿದ್ರು. ಯಾರ ಜೊತೆಗೂ ಕೂಡ ಹೆಚ್ಚು ಆಕ್ಟಿವ್ ಆಗಿ ಮಾತನಾಡಲಿಲ್ಲ. ಈ ಕಾರಣದಿಂದಾಗಿ ಎಫ್ಐಆರ್ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಚಿಂತೆಗೆ ದೂಡಿದ್ಯಾ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಾಗ ತುಂಬಾನೇ ಉತ್ಸುಕತೆಯಿಂದಲೇ ಉತ್ತರವನ್ನ ಕೊಟ್ಟಿದ್ರು. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ, ಇದು ರಾಜಕೀಯ ಪ್ರಕರಣ, ಇದ್ಯಾವುದಕ್ಕೂ ಕೂಡ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ, ನಾನು ತಪ್ಪೇ ಮಾಡಿಲ್ಲ, ರಾಜೀನಾಮೆಯನ್ನ ಕೊಡಲ್ಲ ಅಂತ ಹೇಳಿ ಅಷ್ಟು ಸ್ಟ್ರಾಂಗ್ ಆಗಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಎಫ್ಐಆರ್ ದಾಖಲಾದ್ಮೇಲೆ ಕುಗ್ಗೆ ಹೋದ್ರ ಅನ್ನೋ ಅನುಮಾನವೂ ಕೂಡ ಎದ್ದಿದೆ. ಯಾಕಂದ್ರೆ ಕೆಡಿಪಿ ಸಭೆಯಲ್ಲಿನ ಅವರ ವರ್ತನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಈ ತರ ಅನ್ಸಿದ್ದುಂಟು. ನಿನ್ನೆ